ಇನ್ನ ಕೊನೆಗೂ ನಿದ್ದೆಯಿಂದ ಎದ್ರ ಆರೋಗ್ಯ ಇಲಾಖೆಯ ಅಧಿಕಾರಿಗಳು 25,500 ಡೆಂಗ್ಯೂ ಕೇಸ್ಗಳ ಬಳಿಕ ಇಲಾಖೆ ಎಚ್ಚರಿಕೆಯನ್ನ ವಹಿಸಿಕೊಂಡಿದೆ. ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕದಂತಾಗಿದೆ. ಈಗ ಆರೋಗ್ಯ ಇಲಾಖೆಯ ಪರಿಸ್ಥಿತಿ ಹಾಗೆ ಇದೆ ಅನಿಸ್ತಾ ಇದೆ. 25,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇದೆ. ಡೆಂಗ್ಯೂ ಸಾಂಕ್ರಾಮಿಕ ರೋಗಕ್ಕೆ ಇಡೀ ರಾಜ್ಯವೇ ತತ್ತರಿಸಿ ಹೋಗಿದೆ. ಕಳೆದ 10 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ 25,000 ಗಡಿ ದಾಟಿರೋದು ಡೆಂಗ್ಯೂ ಕೇಸ್. ಸರ್ಕಾರದ ಉದಾಸೀನಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಬಂದ್ರಲ್ಲಪ್ಪ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಹಂಗೋ ಹಿಂಗೋ ಮೇಲಕ್ಕೆದ್ರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಂತ ನಿಟ್ಟುಸಿರು ಬಿಡಬೇಕು ಅಥವಾ ಎಲ್ಲ ಆದ್ಮೇಲೆ ಬಂದ್ರು ಅಂತ ಫೀಲ್ ಆಗಬೇಕು, ಗೊತ್ತಿಲ್ಲ. ಬಟ್ ಟೋಟಲಿ 25,500 ಅಷ್ಟು ಡೆಂಗ್ಯೂ ಕೇಸ್ಗಳು ಪತ್ತೆಯಾಗಿದೆ. ಈಗ ಇಲಾಖೆ ಎಚ್ಚರಿಕೆಯನ್ನ ತಗೊಳ್ತಾ ಇದೆ. ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅನ್ನಂಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಪರಿಸ್ಥಿತಿ ಆಗಿದೆ. ಇರೋ ಬರೋ ಜನರೆಲ್ಲ ಸತ್ತು ಹೋಗೋ ಪರಿಸ್ಥಿತಿಯಲ್ಲಿದ್ದಾರೆ. ಹಂಗಾಗ್ತಾ ಇದೆ ಪರಿಸ್ಥಿತಿ. ಬರೋಬ್ಬರಿ 25,000ಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆ ಆಗಿದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರಿಕಾಷನ್ಸ್ ಅನ್ನ ತಗೊಂಡಿರ್ಲಿಲ್ಲ. ಈಗ ಇದರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಧ್ವನಿ ಎತ್ತಾ ಇದ್ದಾರೆ. ಗಮನಿಸಬೇಕಾಗುತ್ತೆ, ಕಳೆದ 10 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ 10 ವರ್ಷದಿಂದ ಇದೇ ಫಸ್ಟ್ ಟೈಮ್ 25,000 ಗಡಿ ದಾಟಿರೋದು. ಎಲ್ಲಿ ಅಧಿಕಾರಿಗಳೆಲ್ಲ ಬ್ಯುಸಿ ಆಗ್ಬಿಟ್ಟಿದಾರಲ್ಲ, ಅವ್ರ ಮೇಲೆ ಇವ್ರ ಮೇಲೆ ಅವರು ಅಲಿಗೇಷನ್ಸ್ ಅನ್ನ ಮಾಡೋದ್ರ ಮುಖಾಂತರ ಅದರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇನ್ನೆಲ್ಲಿ ಜನರ ಬಗ್ಗೆ ಕಾಳಜಿ ವಹಿಸ್ತಾರೆ? ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೆಟ್ರೋ ರಿಪೋರ್ಟರ್ ಹರ್ಷಿತಾ ಪಾಟೀಲ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಹರ್ಷಿತಾ, ಗಮನಿಸ್ತಾ ಇದ್ದೀವಿ, ಈ ರಾಜಕೀಯ ನಾಯಕರಿಗೆ ಜನರ ಮೇಲೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ವಾ? ಗೊತ್ತಾಗ್ತಾ ಇದೆ. 10 ವರ್ಷದಲ್ಲಿ ಬರೋಬ್ಬರಿ 25,500 ಡೆಂಗ್ಯೂ ಕೇಸ್ಗಳು ಪತ್ತೆಯಾಗಿದೆ. ಇವರಿಗೆ ನಾಚಿಕೆ ಆಗುತ್ತಾ ಇಲ್ವಾ ಅಂತ? ಹರ್ಷಿತಾ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ ನಿಮ್ಗೆ? ಎಸ್ ಚಂದ್ರಕಲಾ, ಹೌದು, ನೀವು ಹೇಳುದು ಖಂಡಿತ. ಯಾಕಂತಂದ್ರೆ ಈಗ ರಾಜ್ಯದಲ್ಲಿ 25,000ಕ್ಕೂ ಹೆಚ್ಚಿನ ಡೆಂಗಿ ಪ್ರಕರಣಗಳು ಕೂಡ ದಾಖಲಾಗಿರುವಂತದ್ದು. ದಿನದಿಂದ ದಿನಕ್ಕೆ ಈ ಒಂದು ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಈಗ ಮಳೆಗಾಲ ಶುರು ಆಗಿದ್ರಿಂದ ಮಳೆಗಾಲ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಚರಂಡಿ ನೀರುಗಳಲ್ಲಿ ನೀರು ಪೋಲಾಗಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದಾವೆ. ಇದೆಲ್ಲ ಮುಂಚೆನೆ ಗೊತ್ತಿದ್ರು ಕೂಡ ಈ ರೀತಿಯಾಗಿ ಲೇಟ್ ಆಗಿ ಎಚ್ಚೆತ್ಕೊಂಡಿದ್ಯಾ ಆರೋಗ್ಯ ಇಲಾಖೆ ಅನ್ನೋದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಈಗ ಆಕ್ರೋಶ ಕೂಡ ಹೊರ ಹಾಕ್ತಾ ಇದ್ದಾರೆ. ನಿನ್ನೆ ಏನು ಈ ಒಂದು ಡೆಂಗಿಯನ್ನ ಸಾಂಕ್ರಾಮಿಕ ರೋಗ ಅಂತ ಹೇಳಿ ಕೂಡ ಘೋಷಣೆ ಮಾಡಲಾಗಿದೆ. ಏನು ಗೆಜೆಟೆಡ್ ಇದರಲ್ಲಿ ಕೂಡ ಹೇಳಿರುವಂತದ್ದು ಸಾಕಷ್ಟು ಕ್ರಮಗಳನ್ನ ಕೂಡ ಕೈಗೊಳ್ಳಬೇಕು. ಆಮೇಲೆ ದಂಡವನ್ನು ವಿಧಿಸೋಕೆ ಕೂಡ ಮುಂದಾಗಿರುವಂತದ್ದು. ಈಗ ಮನೆಗಳ ಮುಂದೆ ಆಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಾಗಿರ್ಬೋದು, ಪಾರ್ಕ್ ಮಾಲ್ಗಳಾಗಿರ್ಬೋದು, ಈ ರೀತಿಯಾಗಿ ಸಾರ್ವಜನಿಕರು ಏನಾದ್ರು ತಮ್ಮ ಒಂದು ಸ್ವತ್ತಿನಲ್ಲಿ ಈ ರೀತಿಯಾಗಿ ಏನಾದ್ರು ನೀರು ನಿಂತ್ಕೊಂಡು ಚರಂಡಿ ನೀರು ಪೋಲಾಗಿ ಸೊಳ್ಳೆಗಳು ಉತ್ಪತ್ತಿ ಆಗ್ತಾ ಇದ್ರೆ ಅವರೇ ಖುದ್ದಾಗಿ ಅದನ್ನ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು. ಒಂದು ವೇಳೆ ಅವ್ರೇನಾದ್ರೂ ಕ್ರಮವನ್ನ ವಹಿಸ್ಕೊಳ್ದೇ ಇದ್ರೆ, ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರೆ ಅವರಿಗೆ ದಂಡವನ್ನ ವಿಧಿಸೋಕೆ ಮುಂದಾಗಿರುವಂತದ್ದು. ಈಗ ಇಷ್ಟು ಪ್ರಕರಣಗಳು ಆಗುವವರೆಗೂ ಕೂಡ ಏನು ಆರೋಗ್ಯ ಇಲಾಖೆ ನಿದ್ದೆ ಮಾಡ್ತಾ ಇತ್ತಾ ಅನ್ನೋದು ಕೂಡ ಈಗ ಟ್ವೀಟ್ ನಲ್ಲೂ ಕೂಡ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಲೇಟ್ ಆಗಿ ಎಚ್ಚೆತ್ಕೊಂಡು ಇಷ್ಟು ಪ್ರಕರಣಗಳು ದಾಖಲಾಗುವವರೆಗೂ ಏನು ಕಣ್ಮುಚ್ಕೊಂಡು ಕೂತಿದ್ರ ಆರೋಗ್ಯ ಇಲಾಖೆ ಅನ್ನೋದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ಹೊರ ಆಗ್ತಾ ಇರುವಂತದ್ದು. ಚಂದ್ರಕಲಾ, ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್, ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಇದು ಸಾಂಕ್ರಾಮಿಕ ರೋಗ ಅಂತ ಘೋಷಣೆ ಮಾಡೋದಕ್ಕೆ ಇಷ್ಟೊಂದು ದಿನ ತಗೊಂಡ್ಬಿಟ್ರಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಜನರು ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ